ನನ್ನ ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ದೇಶದ ಬೆನ್ನೆಲುಬು ರೈತ, ಎರೆಹುಳು ಆತನ ಮಿತ್ರ. ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಇಂದಿನವರೆಗೂ ಅದನ್ನು ಕೇಳ್ತಾ ಬೆಳೆದು ಬಂದಂತಹ ವ್ಯಕ್ತಿಗಳಾಗಿದ್ದೇವೆ. ಯಾಕೆ ಈ ವಿಚಾರನ ಹೇಳ್ತೀನಿ ಗೊತ್ತಿಲ್ಲ. ಆಧುನಿಕ ಯುಗದ ಭರಾಟೆಯಲ್ಲಿ ಸಾಗುತ್ತಿರುವಂತಹ ಮಾನವ ಜನಾಂಗ ಮಾನವೀಯತೆಯನ್ನೇ ಮರೆತು ಬಿಟ್ಟಿದೆಯಾ? ಹೌದು ಸ್ನೇಹಿತರೆ, ಬರಗಾಲ, ಮಳೆ ಇಲ್ಲ, ಕೆಟ್ಟ ಔಷಧಿಗಳ ಬಳಸುವಲ್ಲಿ ರೈತನ ಜೀವನವೇ ಗೋಳು. ಹಾಗಾದರೆ ರೈತನಿಗೆ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಅಂದಿನಿಂದ ಇಂದಿನವರೆಗೂ ಸಾಗುತ್ತಾ ಬಂದಿದ್ರೂ ರೈತನ ಖುಷಿ ಇನ್ನೂ ಅವನ ಹತ್ರ ಬಂದೇ ಇಲ್ಲ. ಹಾಗಾದರೆ ರೈತನ ಜೀವನ ಯಾವಾಗ ಖುಷಿಯಿಂದ ಕೂಡಿರುತ್ತದೆ? ನಾವೆಲ್ಲರೂ ಬರೀ ಯೋಚನೆಯನ್ನೇ ಮಾಡುವುದರಲ್ಲಿ ಜೀವನವನ್ನು ಕಾಲಹರಣ ಮಾಡುತ್ತಿದ್ದೇವೆ ಅಂತ ಎಲ್ಲೋ ಒಂದ್ ಕಡೆ ನನಗನಿಸ್ತಾ ಇದೆ. ಏನಪ್ಪ, ಇವತ್ತು ವಿಶೇಷವಾಗಿ ರೈತರ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ ಅಂದರೆ ಅದು ಒಂದು ದೊಡ್ಡ ವಿಚಾರವೇ ನಿಮ್ಮೆದುರಿಗೆ ತಗೊಂಡು ಬಂದಿದ್ದೇನೆ ಸ್ನೇಹಿತರೆ. ಆಧುನಿಕ ಯುಗದ ಭರಾಟೆಯಲ್ಲಿ ಮಾನವೀಯತೆಯನ್ನು ಮರೆತ ರೈತರು ನಾವ ಅಥವಾ ನೀವ? ಹೌದು, ಇಲ್ಲೊಂದು ಘಟನೆ ಅದೇ ರೀತಿಯಾಗಿ ನಾಚಿ ಕೇಡಿ ಇಲ್ಲದೆ ನಡೆದು ಬಿಟ್ಟಿದೆ. ಹಾವೇರಿ ಜಿಲ್ಲೆಯ ಹೊಸೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆಯೇ ಇದಕ್ಕೆ ಪ್ರಮುಖ ಘಟನೆಯಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಹೊಸೂರೆಂಬ ಗ್ರಾಮದಲ್ಲಿ ರೈತನೋರ್ವ ತನ್ನ ಆದಾಯಕ್ಕೆ ಬರುವಷ್ಟರ ಮಟ್ಟಿಗೆ ತಾನು ಒಂದು ಸೋಲಾರನ್ನು ನಿರ್ಮಿಸಿ ತನ್ನ ಹೊಲದಲ್ಲಿ ನಿರ್ಮಾಣ ಮಾಡಿಕೊಂಡಿರ್ತಾನೆ. ಆ ಸೋಲಾರನ್ನು ರೈತರು ಧ್ವಂಸಗೊಳಿಸಿದ ಸಂಗತಿಯನ್ನ ನಾನು ನಿಮ್ಮೆದುರಿಗೆ ಇವತ್ತು ತಂದುಕೊಂಡು ಬಂದಿದ್ದೀನಿ. ಹೊಸೂರಲ್ಲಿ ಸೋಲಾರ್ ಧ್ವಂಸಗೊಳಿಸಿದ ದುಷ್ಕರ್ಮಿಗಳು, ನನಗ್ಯಾಕೋ ದುಷ್ಕರ್ಮಿಗಳು ಅನಿಸ್ತಾ ಇಲ್ಲ, ಆಪ್ತರೇ ಅದನ್ನ ಧ್ವಂಸಗೊಳಿಸಿರ್ಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಗೊತ್ತಾ? ನಮ್ಮೂರಲ್ಲಿ ನಮ್ಮನ್ನ ಬಿಟ್ಟು ಯಾರು ಅಟ್ಯಾಕ್ ಮಾಡ್ತಾರೆ ಅಲ್ವಾ? ಆದರೆ ಈ ಥರದ ಘಟನೆಗಳನ್ನು ಯಾವತ್ತೂ ಯಾರಿಗೂ ಕೂಡ ಮಾಡಬಾರ್ದು ಅನ್ನುವಂಥದ್ದೇ ನಮ್ಮ ಸವಿ ವಿನಯ ಪ್ರಾರ್ಥನೆ. ಪ್ರಿಯ ವೀಕ್ಷಕರೇ, ನಾವೆಲ್ಲ ರೈತರ ಮಕ್ಕಳಲ್ವಾ? ಒಕ್ಕಲಿಗ ಬಿತ್ತಿದರೆ ಬಿತ್ತುವುದು ಜಗವೆಲ್ಲ, ಒಕ್ಕಲಿಗ ಬಿತ್ತಿದರೆ ಬಿತ್ತುವುದು ಜಗವೆಲ್ಲ, ಒಕ್ಕಲಿಗ ಬಿತ್ತದಿರೆ ಬಿಕ್ಕುವುದು ಜಗವೆಲ್ಲ. ಎಂತಹ ಜನಪದ ಮಾತು ನೋಡಿ ಸ್ನೇಹಿತರೆ. ಇಲ್ಲಿ ರೈತನಿಗೆ ಶತ್ರು ಆಗ್ಬಿಟ್ನ. ಒಂದಾಗಿ ಬದುಕುವ ಮಾನವೀಯತೆಯ ದೃಷ್ಟಿಕೋನ ಮರೆತು ಹೋದ್ವಾ? ಹೌದು ಸ್ನೇಹಿತರೆ. ತಾಲೂಕಿನ ಹೊಸೂರು ಗ್ರಾಮದ ರೈತ ಯಲ್ಲಪ್ಪ ಹೊಸಮನಿಯವರಿಗೆ ಆದಂತಹ ಮೋಸವನ್ನ ನೋಡಿದರೆ ಎಲ್ಲೋ ಒಂದ್ ಕಡೆ ನಮ್ಮ ಮಾನವ ಜನಾಂಗಕ್ಕೆ ನಾಚಿಕೆ ಬರ್ತದೆ, ಬರಲೇಬೇಕು. ಯಲ್ಲಪ್ಪ ಹೊಸಮನಿಯವರು ಹೊಲದಲ್ಲಿ ಹಾಕಿಸಿದ ಸೋಲಾರ್ ಪ್ಯಾನಲ್ ಅನ್ನ ಯಾರೋ ದುಷ್ಕರ್ಮಿಗಳು ಒಡೆದು ನುಚ್ಚು ನೂರು ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಕಬ್ಬಿಣಿನಿಂದ ಆಗಿರ್ಬೋದು, ಯಾವುದೇ ಒಂದು ಆಯುಧವನ್ನು ತಗೊಂಡು ಆಗಿರ್ಬೋದು, ಅದನ್ನ ನುಚ್ಚು ನೂರು ಮಾಡಿದ್ದಾರೆ. ಯಾಕೆ ಸೋಲಾರ್ ಮೊರೆ ಹೋಗಿರ್ತಾರೆ ಗೊತ್ತಾ ರೈತರು? ಬರಗಾಲ, ಸರಿಯಾದ ಸಮಯಕ್ಕೆ ಮಳೆಯಾಗಲಾರದೆ, ಅವರಿಗೆ ವೈಜ್ಞಾನಿಕ ಜ್ಞಾನವಿಲ್ಲದೆ ಹೊಲಕ್ಕೆ ಸಿಂಪಡಿಸಿದ ಔಷಧಿಯು ವಿಷವಾಗಿ ಬೆಳೆಯಲ್ಲಿ ಅವಳು ಖುಷಿಯನ್ನೇ ಕಾಣೋದಿಲ್ಲ. ಹೀಗಾಗಿ ಸೋಲಾರ್ ಮೊರೆ ಹೋದಂತಹ ರೈತನಿಗೂ ಕೂಡ ಕಾದಿರುವಂತಹ ಶಾಕ್ ಘಟನೆ ಇದಾಗಿದೆ. ಹೊಲದಲ್ಲಿ ಸರಿಯಾಗಿ ವಿದ್ಯುತ್ ದೊರಕದ ಕಾರಣದಿಂದ 4 ಎಕರೆ 15 ಗುಂಟೆ ಜಮೀನಿನಲ್ಲಿ ಕೊಳವೆ ಬಾವಿ ಹಾಕಿಸಿ ಅಂದಾಜು 4 ಲಕ್ಷ ರೂಪಾಯಿಗಳ ಬೆಲೆ ಬಾಳುವ ಆಸ್ಟ್ರೇಲಿಯಂ ಪ್ರೀಮಿಯಂ ಇಂಡಿಯಾ ಲಿಮಿಟೆಡ್ ಕಂಪನಿಯ 7.5 HP ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅಳವಡಿಸಿದ್ರು ನಮ್ಮ ರೈತರಾದಂತಹ ಯಲ್ಲಪ್ಪ ಹೊಸಮನಿಯವರು.
ದಿನಾಂಕ 17/7/2026 ರಾತ್ರಿ ಸಮಯದಲ್ಲಿ ಯಾರೋ ದುಷ್ಕರ್ಮಿಗಳು ಹೊಸದಾಗಿ ಹಾಕಿಸಿದ ಸೋಲಾರ್ ಪ್ಯಾನಲ್ನನ್ನೇ ಹರಿತವಾದ ಆಯುಧಗಳಿಂದ ಸೋಲಾರ್ನ ಎಲ್ಲ ಪ್ಲೇಟುಗಳು ಧ್ವಂಸಗೊಳಿಸಿ ಪರಾರಿಯಾದ ಘಟನೆ ಸಿಗ್ಗಾಂವ್ ತಾಲೂಕು ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಈ ಕೃತ್ಯ ಮಾಡಿದ ದುಷ್ಕರ್ಮಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದೆ. ಅನ್ಯಾಯಗೊಳಗಾದ ಯಲ್ಲಪ್ಪ ಹೊಸಮನಿ ಅವರು ತಡಸ್ ಪೊಲೀಸ್ ಠಾಣೆಯ ಪ್ರಕರಣ ದಾಖಲಿಸಿದ್ದಾರೆ. ಸೋಲಾರ್ ಪ್ಲಾಟೇನು ಧ್ವಂಸಗೊಳಿಸ್ಯಾರಲ್ರಿ, ಅದು ಯಾವ ಟೈಮು ಯಾವ ದಿನಾಂಕು ಎಷ್ಟು ಖರ್ಚು ಮಾಡಿ ಸೋಲಾರ್ ಕುಂದಿರ್ಸಿದ್ರಿ? ನಾವು ಸೋಲಾರ್ ಕುಂದಿರ್ಸ್ಬೇಕಾದ್ರೆ ಮಳೆ ಅಭಾವದಿಂದ ಕರೆಂಟ್ ಸರಿಯಾಗಿ ಬರಲಿಲ್ಲ. ಕರೆಂಟು ಟಿ.ಸಿ ಮತ್ತು ಇದು ಮಾಡೋಕೆ ಭಾಳ ಖರ್ಚು ಆಗಾಕಂತು. ಟಿ.ಸಿ ಸ್ವಂತ ತಗೋರಿ ಅಂತ ಅವಾಗ KBRದು ಒಂದು ಕಂಡೀಷನ್ ಇದ್ವು. ಆ ಕಂಡೀಷನ್ ಮಾಡಿ ಬೇಡ ಅಂತಂದು ನಾವು ಸ್ವಂತ ಸೋಲಾರ ಈಗ ಇವು ಈ ಸಬ್ಸಿಡಿ ಇದು ಅರ್ಜಿ ಕರೆದ್ರು. ಆ ಅರ್ಜಿ ಹಾಕಿ 20% ನಾವು 40% 80% ಸರ್ಕಾರ ಕಟ್ಟಿ ಆ ಯೋಜನಾದಾಗ ನಾನು ಸೋಲಾರ್ ಹಾಕಿಸಿದ್ದೆ. ಆ ಸೋಲಾರ್ 700 HP ಸಾಮರ್ಥ್ಯದ ಒಂದು ಮೋಟ್ರನ್ನ ಕುಂದಿರ್ಸಿ ಅವರು ಹೋಗಿದ್ರು. ಈಗಾಗಲೇ 3-4 ತಿಂಗಳ ದಿನ ಆಗಿತ್ತು ಅವ್ರು ಕುಂದಿರ್ಸಿ. ಈಗ ಅದನ್ನು ಯಾವುದೋ ಕಿಡಿಗೇಡಿಗಳು ಬಂದು ಮೊನ್ನೆ 17ನೇ ತಾರೀಕಿಗೆ ರಾತ್ರಿ ಅದನ್ನು ಧ್ವಂಸಗೊಳಿಸಿ ಯಾವುದೂ ಏನು ಬರ್ದಂಗೆ ಅದನ್ನು ಮಾಡಿ ಹೋಗ್ಯಾರ. ಈಗ ಸೂಕ್ತ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಈಗ ನಾನು ಒಟ್ಟು ನಾನು ಅಲ್ಲಿ 4 ಎಕರೆ 15 ಗುಂಟೆ ಜಮೀನು ಸರ್ವೆ ನಂಬರ್ 95/3 ಐತಿ. ಅದಕ್ಕೆ ಭತ್ತದ ಬೆಳೆ ಬೆಳೆದೀನಿ. ಭತ್ತದ ಬೆಳೆ ಸಂಪೂರ್ಣ ಈಗ ಯಾವುದು ನೀರಿಲ್ಲದೆ ನಾಶ ಆಗಂತೈತಿ. ಹೆಚ್ಚು ಕಡಿಮೆ ಈಗ 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸೋಲಾರ್ ಹಾಕ್ಸಿದ್ವಿ. ಈಗ 4-5 ಲಕ್ಷ ರೂಪಾಯಿ ಬೆಳೆನೂ ನಾಶ ಆಗೈತಿ. ಈ ಘಟನೆಯಲ್ಲಿ ನಾನು ನೇರ ರೈತ ಮುಖಂಡರುಗಳನ್ನು ಪ್ರಶ್ನೆ ಮಾಡಲು ಇಚ್ಛಾಪಡ್ತೀನಿ. ಬರೀ ಆ ಹೋರಾಟ ಈ ಹೋರಾಟ ಅನ್ನದೇ ತಾವು ಇಂತಹ ನಿಜವಾದ ಸಂಗತಿಗಳ ಪರವಾಗಿ ನಿಮ್ಮ ನಿಜವಾದ ಹೋರಾಟವನ್ನು ತಾಲೂಕಿನಾದ್ಯಂತ ಮಾಡಿ. ನಾವು ರೈತರು, ನಾವು ರೈತ ಮುಖಂಡರು ಅಂತ ಪದೇ ಬಾಯಿ ಬಡ್ಕೊಳ್ಳೋರಿಗೆ ಈ ಘಟನೆಯಲ್ಲಿ ನಿಮ್ಮ ಕೆಲಸವನ್ನು ಮಾಡಿ ತೋರಿಸ್ರಿ. ಯಾಕೆ ನಿಮ್ಮ ಮನೆಯಲ್ಲಿದ್ದವರು ಆಗಿದ್ರೆ ಬಿಡ್ತಿದ್ರ? ಇದೊಂದು ರೈತನಿಗೆ ಆದಂತಹ ಕೊಲೆಯ ಸಂದರ್ಭ ಅಂತ ನಾನು ಮನಮುಟ್ಟುವ ಹಾಗೆ ಮಾತಾಡ್ತಿದ್ದೀನಿ. ಯಾಕೆ ಗೊತ್ತಾ? ಇದಕ್ಕೆ ಮಾನವೀಯತೆ ಇಲ್ಲೇನ್ರಿ, ಮನುಷ್ಯತ್ವನೇ ಇಲ್ಲೇನ್ರಿ? 5 ಲಕ್ಷ ಬೆಲೆ ಬಾಳುವ ಸೋಲಾರನ್ನು ಒಡೆದು ನುಚ್ಚು ಮಾಡ್ತೀರಲ್ಲ, ನೀವು ಮನುಷ್ಯನನ್ನು ಕೊಲ್ಲಕ್ಕೆ ಹಿಂಜರಿತೀರಾ? ಕಾನೂನಿನ ಬೆಲೆ ಇಲ್ಲ ನಿಮಗೆ, ಕಾನೂನಿನ ಹೆದರಿಕೆ ಇಲ್ಲ. ಹಾಗಾದರೆ ನಿಜವಾಗಲೂ ತಡಸ್ ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ಈ ಮೂಲಕ ಆಗ್ರಹಿಸ್ತೇವೆ. ಈ ಮೂಲಕ ನಾನು ಮನಸ್ಸಿನ ಮಾತನ್ನು ಹೇಳ್ತೇನೆ. ಯಾರೇ ಆಗಿದ್ರೂ ಕೂಡ ಆ ವ್ಯಕ್ತಿಯನ್ನು ಬಂಧಿಸುವವರೆಗೂ ನಿಮ್ಮ ಕಾರ್ಯವನ್ನು ನೀವು ಬಿಡಬೇಡಿ. ಕಾರಣ ಇದು ಒಂದು ವ್ಯಕ್ತಿಯ ಕೊಲೆಗೆ ಸಮನಾದಂಥ ಕಾರ್ಯ. ಅಯ್ಯೋ ದೇವರೇ, ಇನ್ನು ಈ ಜೀವನದಲ್ಲಿ ಏನೇನು ನೋಡಬೇಕು ನಮಗೂ ಗೊತ್ತಾಗ್ತಾ ಇಲ್ಲ. ಆದರೆ ಈ ರೈತನಿಗೆ, ಈ ಮಹಾನುಭಾವ ರೈತನಿಗೆ ಕಣ್ಣೀರು ಹಾಕುತ್ತಾ ಮಾತಾಡಿರುವಂಥ ಸಂದರ್ಭವನ್ನು ಕೂಡ ನೀವು ಈಗ ನೋಡಿದ್ದೀರಿ. ಏನಂತ ಮಾತಾಡಬೇಕು? ಆ ರೈತ ಉಸಿರು ಗಟ್ಟಿ ಹೋಗಿದೆ ಅನ್ಕೊಳ್ತೀನಿ. ಆರೋಪಿಯನ್ನ ಬಂಧಿಸುವ ಭರವಸೆ ನಮಗೆ ಬೇಡ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೇರವಾಗಿ ನಾನು ಹೇಳುವುದಿಷ್ಟೇ, ಆರೋಪಿಯನ್ನು ಬಂಧಿಸುವ ಭರವಸೆ ನಮಗೆ ಬೇಡ. ಆರೋಪಿಯನ್ನು ನೀವು ಬಂಧಿಸಲೇಬೇಕು. ರೈತ ಮುಖಂಡರು ಈ ಹೋರಾಟವನ್ನು ನೀವು ರೋಡಿಗೆ ಇಳಿಯಲೇಬೇಕು. ಆರೋಪಿಯನ್ನು ಒದಗಿಸಿ, ಆರೋಪಿಯನ್ನು ನೀವು ಬಂಧಿಸಿ ರೈತನಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಜನರ, ಎಲ್ಲ ರಾಜಕೀಯ ನಾಯಕರ ಸಹಕಾರ ಬೇಕು. ನಿಮಗೆ ಮಾನವೀಯತೆ ಅನ್ನೋದಿದ್ರೆ ಸಹಕಾರ ನೀಡಿ. ಮತ್ತೆ ಈ ವಿಚಾರವನ್ನು ತಗೊಂಡು ಮತ್ತೊಂದು ಸಂಗತಿಯೊಂದಿಗೆ ಮುಂದುವರೆದ ಭಾಗದ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸಿರುವಂಥ ಎಲ್ಲ ವೀಕ್ಷಕರು ಈ ವಿಡಿಯೋನ, ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿಕೊಡ್ರಿ. ನಿಮ್ಮ ಈ ಧ್ವನಿ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಡಿವೈಸ್ನಲ್ಲಿ ಸೇವ್ ಮಾಡಿಕೊಡ್ರಿ. ಮತ್ತೆ ನಾನು ಹೊಸ ಧ್ವನಿಯೊಂದಿಗೆ, ಹೊಸ ಸಂಗತಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.